बोलो भारत माता की सनातन हिंदू धर्म के श्री मंजुनाथ स्वामी जी के धर्मस्थಳ मंजुनाथ स्वामी जी के धर्मस्थಳದೊಂದಿಗೆ ನಮ್ಮದು 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 ಸನಾತನ ಹಿಂದೂ ಧರ್ಮಕ್ಕೆ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮೀಜಿ ಭಾರತ್ ಮಾತಾ ಕಿ ಹಿಂದೂ ಧರ್ಮಕ್ಕೆ ಸನಾತನ ಧರ್ಮಕ್ಕೆ ಭಾರತ್ ಮಾತಾ ಕಿ बोलो भारत माता की बोलो भारत माता की श्री मंजुनाथ स्वामी जी के श्री मंजुनाथ स्वामी जी की धर्मस्थल के भारत माता की सनातन धर्म के ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅದೇ ರೀತಿಯಲ್ಲೂ ಕೂಡ ವೀರೇಂದ್ರ ಹೆಗಡೆ ಅವರಿಗೆ ಆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ. ಆದ್ರೆ ಇವತ್ತು ಧರ್ಮಸ್ಥಳದಲ್ಲಿ ಬೇರೆ ರೀತಿಯಂತ ಬಣ್ಣ ಕಟ್ಟುವಂತ ಕೆಲಸವನ್ನು ಕೂಡ ಒಂದಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಕೂಡ ಮಾಡ್ತಿದ್ದಾರೆ. ಏನಾದ್ರೂ ಮಾಡಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕಂತ. ಹೀಗಾಗಿ ಇದಕ್ಕೆ ಅವಕಾಶ ನಾವು ಮಾಡ್ಕೊಡೋದಿಲ್ಲ. ಈ ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ. ಹಿಂದೂಗಳ ಧಾರ್ಮಿಕ ಮನೋಭಾವನೆಗೆ ಧಕ್ಕೆ ತರುವಂತ ಕೆಲಸ ಬಂದಾಗ ನಾವೆಲ್ಲರೂ ಕೂಡ ಒಂದಾಗ್ತೇವೆ ಅಂತ ಹೇಳ್ಬಿಟ್ಟು ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಇವತ್ತು ಬಿಜೆಪಿ ನಿಯೋಗ ಆಗಿರ್ಬೋದು, ಅದೇ ರೀತಿಯಲ್ಲೂ ಕೂಡ ಹಿಂದೂ ಕಾರ್ಯಕರ್ತರಾಗಿರ್ಬೋದು, ಸಾಕಷ್ಟು ಜನ ಸಾವಿರಾರು ಮಂದಿ ಇವತ್ತು ಧರ್ಮಸ್ಥಳದ ಬಂದಿದ್ದಾರೆ. ಅದೇ ಕೂಡ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ, ಧರ್ಮಸ್ಥಳವನ್ನ ಉಳಿಸಿ ಅಂತ ಹೇಳ್ಬಿಟ್ಟು ಅಭಿಯಾನವನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಒಂದಷ್ಟು ಜನ ಹಿಂದೂ ಮುಖಂಡರು ಕೂಡ ಇದ್ದಾರೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಕೂಡ ಮಾಡ್ತೇವೆ. ಅವ್ರ ಕೂಡ ಸರ್, ತಾವು ಎಲ್ಲಿಂದ ಬಂದಿದ್ದೀರಿ? ಸರ್, ಶ್ರೀಲಂಕಾ ಊರಿಂದ ಬಂದಿದ್ವಿ ನಾವು. ಇದು ನಮಗೆ ಮಾಗಡಿ ತಾಲೂಕಿನ ನಾವು ಧರ್ಮಸ್ಥಳ ಉಳಿಸಿ ಅನ್ನೋದೇ ಒಂದು ಗುರಿ. ಓಕೆ ಸರ್, ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ನಾವು ಬೆಂಗಳೂರು ಯಲಹಂಕ ಕ್ಷೇತ್ರದಿಂದ ವಿಶ್ವನಾಥ್ ಅವರ ಅಭಿಮಾನಿಯಾಗಿ ಒಬ್ಬ ಭಕ್ತನಾಗಿ ಬಂದಿದ್ದೀವಿ. ಇದು ನೋಡಿ, ಇವತ್ತು ಅಧರ್ಮದ ವಿರುದ್ಧ ನಾವು ಧರ್ಮದ ಪರವಾಗಿ ಬರ್ತಾ ಇದೀವಿ. ಇದು ಜಾಸ್ತಿ ದಿನ ಇರಲ್ಲ. ಇದು ಇಲ್ಲಿಂದಾನೇ ಪ್ರಾರಂಭ. ರಾಜ್ಯದಲ್ಲಿ ಇಲ್ಲಿಂದ ಒಬ್ಬೊಬ್ಬ ಭಕ್ತಾದಿಗಳು 6 ಕೋಟಿ ಜನ ಏನಿದೆ ಕರ್ನಾಟಕದಲ್ಲಿ, ಇಲ್ಲಿಂದ ಪ್ರಾರಂಭ ಆಗ್ತಾರೆ. ಇವತ್ತು ಎಚ್ಚರಿಕೆ ಗಂಟೆ ಕೊಡ್ತಾ ಇದೀವಿ. ಈ ಶ್ರೀ ಕ್ಷೇತ್ರದ ನೀವೇನು ಅವಮಾನ ಮಾಡಬೇಕು ಅಂತ ಇದ್ದೀರಿ, ಇಲ್ಲಿಗೆ ಬಿಡಿ ಅಂತ ಹೇಳ್ತಾ ನಾವು ಮಂಜುನಾಥನಲ್ಲಿ ಪ್ರತಿಷ್ಠಿಸ್ತಾ ಇದ್ದೀವಿ. ಸರ್, ತಾವೆಲ್ಲಿಂದ ಬಂದಿರಾ? ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಧರ್ಮಸ್ಥಳದ ಪರವಾಗಿ? ಸರ್, ನಾವು ಕೋಲಾರಿಂದ ಬಂದಿದ್ದೀವಿ. ಆ ಧರ್ಮಸ್ಥಳದ ಬಗ್ಗೆ ಹೇಳೋದೇನೆಂದ್ರೆ, ನಾವು ಕಷ್ಟದಲ್ಲಿದ್ದಾಗ ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ನಾವು ಕೇಳ್ಕೊತಾ ಇದ್ವಿ. ಅದೇ ರೀತಿ ಇವಾಗ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಸಂಕಷ್ಟ ಬಂದಿರೋ ಅನ್ನೋ ರೀತಿ ನಮಗೆ ಭಾವನೆ ಮೂಡಿಸ್ತಾ ಇದ್ದಾರೆ. ಆ ಭಾವನೆ ನಾವು ಯಾವತ್ತೂ ನಾವು ನಿಜ ಮಾಡಲ್ಲ. ಖಂಡಿತ ಮಂಜುನಾಥ ಸ್ವಾಮಿ ಹೆಸರಿಗೆ ಏನಾದ್ರೂ ಧಕ್ಕೆ ಬರಲಿ, ನಾವು ಅವ್ರ ಜೊತೆ ನಿಂತು ಹೋರಾಡ್ತೀವಿ. ಧರ್ಮಸ್ಥಳ ಜೊತೆ ನಾವು ಇದೀವಿ, ಎಲ್ಲ ಇರ್ತೀವಿ ಖಂಡಿತ. ತಾವೆಲ್ಲಿಂದ ಬಂದ್ರೆ ಹೇಳಕ್ಕೆ ಇಷ್ಟಪಡ್ತೀವಿ? ಸರ್, ನಾವು ಯಲಹಂಕದಿಂದ ಬಂದಿದ್ದೇವೆ. ಇವತ್ತು ಏನು ಧರ್ಮಸ್ಥಳದ ವಿರುದ್ಧ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಏನು ಅವಹೇಳನ ಮಾಡಬೇಕು ಅಂತ ಹೊರಟಿದ್ದಾರೆ, ಅವರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡಿ ನಾವು ಧರ್ಮಸ್ಥಳದ ಜೊತೆಗಿದ್ದೇವೆ ಅಂತೇಳಿ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ನಾವು ಸಹ ಧರ್ಮಸ್ಥಳದ ಜೊತೆಗಿದ್ದೇವೆ. ಧರ್ಮೋ ರಕ್ಷತಿ ರಕ್ಷಿತಃ ಅಂತೇಳಿ ಯಾರು ಧರ್ಮವನ್ನ ರಕ್ಷಿಸ್ತಾರೆ ಅವರನ್ನ ದೇವರು ರಕ್ಷಿಸ್ತಾನೆ. ಆ ಮಂಜುನಾಥ ಸ್ವಾಮಿ ನಾವು ಹುಟ್ಟಿದಾಗ್ಲಿಂದ ಸಹ ನಮ್ಮನ್ನ ರಕ್ಷಣೆ ಮಾಡ್ಕೊಂಡ್ ಬಂದಿದ್ದಾನೆ. ಆ ಮಂಜುನಾಥ ಸ್ವಾಮಿಗೆ ಶ್ರೀ ಕ್ಷೇತ್ರದ ಬಗ್ಗೆ, ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಏನಾದ್ರೂ ಅವಹೇಳನಕಾರಿ ಆದ್ರೆ ನಾವು ಪ್ರಾಣ ಬೇಕಾದ್ರೂ ಕೊಡೋದಕ್ಕೆ ಸಿದ್ಧವಾಗಿ ಬಂದಿದ್ದೇವೆ. ಅವರು ಈ ತಕ್ಷಣ ಈ ಎಲ್ಲ ಕೆಲಸಗಳನ್ನ ನಿಲ್ಲಿಸಬೇಕು. SIT ತನಿಖೆಯನ್ನು ಸಹ ಅಲ್ಲಿಗೆ ನಿಲ್ಲಿಸಬೇಕು. ಯಾಕೆಂತಂದ್ರೆ ಅವ್ರು ತೋರಿಸಿದಂತ ಎಲ್ಲಾ ಗುಂಡಿಗಳನ್ನ ತೋಡಿದ್ರು ಸಹ ಏನೂ ಸಿಗದೆ ಇದ್ದಾಗ ಯಾಕೆ ಈ ಬುರುಡೆ ಕಥೆಯನ್ನ ಇವರು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇದನ್ನ ತಕ್ಷಣ ನಿಲ್ಲಿಸಬೇಕು. ಸರ್ಕಾರ ಏನು ಕಣ್ಣು ಮುಚ್ಕೊಂಡು ಕೂತಿದೆ, ಅದು ತಕ್ಷಣ ಇದನ್ನ ನಿಲ್ಲಿಸಬೇಕು. ಯಾರು ಇದ್ರ ವಿರುದ್ಧ ಮಾತಾಡಿದ್ದಾರೆ ಅವರನ್ನ ಬಂಧಿಸಿ ಜೈಲ್ಗಟ್ಟುವಂತ ಕೆಲಸ ಆಗಬೇಕು. ಮತ್ತೆ ಆದ್ರೆ ಅವರನ್ನ ಗಲ್ಲಿಗೇರಿಸುವಂತ ಕೆಲಸನೂ ಸಹ ಆಗಬೇಕು. ಯಾಕೆಂದ್ರೆ ಹಿಂದೂ ಧರ್ಮದ ಬಗ್ಗೆ ಬಹಳ ಅವಹೇಳನಕಾರಿಯಾಗಿ ತಿರುಪತಿ ಬಗ್ಗೆ ಮಾತಾಡಿದ್ರು. ಈಗ ಧರ್ಮಸ್ಥಳದ ಬಗ್ಗೆ, ಯಾಕೆಂದ್ರೆ ಎಲ್ಲೇ ಹೋದ್ರೂ ಸಹ ಧರ್ಮಸ್ಥಳ ಅಂದ್ರೆ ವಿಶೇಷವಾದಂತ ಒಂದಿದೆ, ಜನಕ್ಕೆ ಬಹಳ ಭಕ್ತಿ ಇದೆ. ಹಾಗಾಗಿ ಧರ್ಮಸ್ಥಳದ ವಿರುದ್ಧ ಯಾರೇ ಹೋರಾಟ ಮಾಡಿದ್ರು ನಾವು ಪ್ರಾಣ ಕೊಟ್ಟಾದ್ರೂ ಧರ್ಮಸ್ಥಳದ ಜೊತೆ ನಿಲ್ತೇವೆ ಅನ್ನುವಂತ ಮಾತನ್ನ ಹೇಳ್ತೀನಿ. ತಾವೇ ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ಲಿಂದ ಬಂದಿದ್ದೀರಿ? ಸರ್, ನಾವು ಯಲಹಂಕ ಕ್ಷೇತ್ರದಿಂದ
MLA ಸಾಹೇಬ್ರ ಮುಖಾಂತರ ನಾವು ಬಂದಿದ್ದೀವಿ, ಯಲಹಂಕದಿಂದ ಬಂದಿದ್ದೀವಿ. ನಾವೇನು ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ ಏನಿದೆ ಇವತ್ತು ನಮಗೆ ನೋಡಿ ಇಡೀ ಪ್ರಪಂಚದಲ್ಲಿ ಎಲ್ಲ ಮತಾಂಧರು ಬೇರೆ ಬೇರೆ ದೇಶಗಳಿದ್ದಾವೆ. ನಮ್ಮ ಹಿಂದೂ ರಾಷ್ಟ್ರ ಅನ್ನೋದು ಒಂದೇ, ನಾವು ಪವಿತ್ರವಾದದ್ದು. ಇಡೀ ಪ್ರಪಂಚದಲ್ಲಿ ನಮ್ಮ ಧರ್ಮ ಹಿಂದೂ ಧರ್ಮ ಅತಿ ಅಮೂಲ್ಯವಾದದ್ದು. ಎಲ್ಲರಿಗೂ ನಾವು ಮಾರ್ಗದರ್ಶನ ಮಾಡ್ತೀವಿ. ಇವತ್ತು ನಮ್ಮ ಜಗಮೆಚ್ಚಿದ ನಾಯಕರಾದಂಥ ನರೇಂದ್ರ ಮೋದಿ ಅವ್ರ ಮುಖಾಂತರ ನಾವೇನು ಪ್ರಪಂಚದಲ್ಲೇ ಮೊದಲನೇ ಸ್ಥಾನದಲ್ಲಿದ್ದೀವಿ, ಈ ಧರ್ಮೋ ರಕ್ಷಿತ ನಮ್ಮ ಸ್ನೇಹಿತರು ಹೇಳ್ದಂಗೆ ಆ ವಿಚಾರವಾಗಿ ನಮ್ಮ ಧರ್ಮನ ಉಳಿಸೋಕೋಸ್ಕರ ನಾವು ಪ್ರಾಣ ಬೇಕಾದ್ರೂ ಕೊಡ್ತೀವಿ. ಮತ್ತೆ ನಮ್ಮ ಧರ್ಮ ನಾವು ರಕ್ಷಣೆ ಮಾಡೋಕ್ಕೋಸ್ಕರ ನಾವೇನು ತ್ಯಾಗ ಮಾಡೋಕ್ಕೂ ರೆಡಿ ಇದ್ದೀವಿ. ನಾವು ಬೆಂಗಳೂರು ನಗರದಿಂದ ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ ಬಂದಿರತಕ್ಕಂಥ ಭಕ್ತಾದಿಗಳಾಗಿರ್ತೀವಿ. ನಾವು ಏನು ಕಳೆದ ಒಂದು ವಾರ 15 ದಿವಸದಿಂದ ನಡೀತಾ ಇದೆ ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳು ಮತ್ತು ಇಲ್ಲಿ ನಡೀತಕ್ಕಂಥ SIT ತನಿಖೆ ಬಗ್ಗೆ ನಮಗೆ ಬಹಳ ಗೌರವ ಇದೆ. ಆದರೆ ಯಾರೋ ಒಬ್ಬ ಕುರುಹು ಇಲ್ಲದ ವ್ಯಕ್ತಿ ಬಂದು ಒಂದು ಆಪಾದನೆ ಮಾಡ್ದ ಅಂತೇಳಿ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿಯಾಗಿ ಕೆಲವರು ಕಿಡಿಗೇಡಿಗಳು ಮಾತಾಡ್ತಾ ಇರ್ತಕ್ಕಂಥದ್ದನ್ನ ಕೂಡಲೇ ನಿಲ್ಲಿಸಬೇಕು. ಯಾಕಂತಂದ್ರೆ ನಾವು 140 ಕೋಟಿ ಇರ್ತಕ್ಕಂಥ ಹಿಂದೂ ಭಾರತಕ್ಕೆ ಇದು ನೋವಾಗ್ತಕ್ಕಂಥ ವಿಚಾರ. ಈ ದೇಶದಲ್ಲಿ ಇರ್ತಕ್ಕಂಥ ಹಿಂದೂ ದೇವಾಲಯ ಅಂತಂದ್ರೆ ಪ್ರಮುಖವಾದದ್ದು ಈ ಮಂಜುನಾಥ ಸ್ವಾಮಿ ದೇವಾಲಯ. ಇದು ಇವತ್ತು ಮೊನ್ನೆಯಿಂದ ಹುಟ್ಟು ಬಂದಿರತಕ್ಕಂಥದ್ದಲ್ಲ. ಸಾವಿರಾರು ಇತಿಹಾಸ ಇರ್ತಕ್ಕಂಥ ಈ ಹಿಂದೂ ದೇವಾಲಯನ ಉಳಿಸ್ಕೊಳ್ಳಿಕ್ಕೆ ಬೆಳೆಸ್ಕೊಳ್ಳಿಕ್ಕೆ ನಾವು ಸಾವಿರಾರು ಭಕ್ತಾದಿಗಳು ಮಳೆ ಗಾಳಿ ನಮ್ಮ ಪ್ರಾಣನೂ ಲೆಕ್ಕಿಸದೆ ಕಾಪಾಡ್ಕೊಳ್ತೀವಿ ಅಂತ ಹೇಳ್ಕೊಳ್ತಾ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ತಾವು ಎಲ್ಲಿಂದ ಬಂದಿದ್ದೀರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಕೃಷ್ಣರಾಜನಗರದಿಂದ ಬಂದಿದ್ದೀವಿ. ನಮ್ಮ ಹುಡುಗ ಮಂಜುನಾಥ ಅಂದ್ಬಿಟ್ಟು ಒಂದು ಇವತ್ತು ಮದುವೆ ಐತಿ ಇಲ್ಲೇ. ಅವರು ಕೋಟಿಗೆ ಬಾಳ್ತಾನೆ. ಆದರೂ ನಾವು ಇದೊಂದು ಏನು ಜನಗಳ ಏನು ಪಿತೂರಿ ಮಾಡ್ತಾರೆ ಅವ್ರದೋಸ್ಕರ ನಾನು ಇಲ್ಲೇ ಮದುವೆ ಆಗಬೇಕು ಅಂದ್ಬಿಟ್ಟು 150 ಹುಡುಗರ ಕರ್ಕೊಂಬಂದಿದ್ದಾನೆ. ಇಲ್ಲೇ ಮದುವೆ ಇದ್ದಾವೆ. ಮದುವೆಗೆ ಇದಕ್ಕೆ ಸಪೋರ್ಟ್ ಕೊಡ್ತಾ ಇದ್ದೀವಿ ದೇಶನಿಗೆ. ಇಲ್ಲಿ ಆ ಧರ್ಮಸ್ಥಳವನ್ನ ಉಳಿಸಿ ಧರ್ಮದ ಪರ ನಾವಿದ್ದೇವೆ ಅಂತ ಹೇಳ್ಬಿಟ್ಟು ಸಾವಿರಾರು ಮುಖಂಡರು ಇವತ್ತು ಇಲ್ಲಿ ಬಂದು ಧರ್ಮಸ್ಥಳವನ್ನ ಉಳಿಸಿ ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದ ಅಭಿಯಾನನ ಮಾಡ್ತಿದ್ದಾರೆ. ಹೀಗಾಗಿ ಬಿಜೆಪಿ ನಿಯೋಗದ ಕೂಡ ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಬಿಜೆಪಿ ರಾಜ್ಯ ಸಚಿವ BY ವಿಜೇಂದ್ರ ಆಗಿರ್ಬೋದು, ಚಲವಾಜಿ ನಾರಾಯಣಸ್ವಾಮಿ ಆಗಿರ್ಬೋದು, ಕಾರ್ಕಳ ಶಾಸಕರಾಗಿರ್ಬೋದು, ಮತ್ತೆ ಸುನಿಲ್ ಕುಮಾರ್ ಆಗಿರ್ಬೋದು, ಸಾಕಷ್ಟು ಜನ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಮುಖಂಡರು ಕೂಡ ಬಂದಿದ್ದಾರೆ. ಪಕ್ಷಾತೀತವಾಗಿ ಕೂಡ ಎಲ್ಲರೂ ಕೂಡ ಬಂದು ಉಳಿಸಿ ಧರ್ಮಸ್ಥಳವನ್ನು ಉಳಿಸಿ ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದ ಅಭಿಯಾನ ಕೂಡ ಮಾಡ್ತಿದ್ದಾರೆ. ಹೀಗಾಗಿ ಯಾರು ಕೂಡ ಹೆದರುವಂತ ಅವಶ್ಯಕತೆ ಇಲ್ಲ, ಧರ್ಮದ ಪರವಾಗಿ ನಾವಿದ್ದೇವೆ ಅನ್ನೋದು ಇದರ ಸಂದೇಶ ಆಗಿದೆ. ಕ್ಯಾಮರಾಮನ್ ಶಿಯರ್ ಜೊತೆ ಮಲ್ಲಂಡಳ್ಳಿ ಶ್ರೀಧರ್, ಪವರ್ ಟಿವಿ, ಧರ್ಮಸ್ಥಳ.